ಚೇಂಜ್ ಆಗೋಂಗಿಲ್ಲ ಅಂತೇಳಿ ಬೆನ್ನು ಹತ್ತಾಯಿದ್ರು. ಜೊತೆಗೆ ತಮ್ಮದೇ ಆದಂಥ ಒಂದು ಏನಪ್ಪ ಅಂತ ಬನವನ್ನು ತಯಾರು ಮಾಡಿಕೊಂಡು ಸತೀಶ್ ಅವರು ಇವರು ಮುಂದೆ ಅದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಜನ ಈ ಒಂದು ಸರ್ಕಾರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಸಿದ್ದರಾಮಯ್ಯನಂದ್ರೆ ನಾವಪ್ಪ ಅನ್ನುವಂಥ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ರು. ಅಹಿಂದ ಮೂಮೆಂಟಿಗೆ ಸಾಕಷ್ಟು ಒಂದು ಬಲವನ್ನು ತುಂಬ ಕೆಲಸ ಮಾಡ್ತಾಯಿದ್ರು. ಯಾಕಂದರೆ ಈಗಾಗಲೇ ಗೊತ್ತದ ಕರ್ನಾಟಕ ಮಟ್ಟಿಗಿಂತ ವಿಶೇಷವಾಗಿ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯಗಳು ಡಾಮಿನೆಂಟ್ ಇದ್ದಾರೆ. ಇಲ್ಲಿವರೆಗೆ ಆಡಳಿತ ಮಾಡಿದ್ರೆ ಮ್ಯಾಕ್ಸಿಮಮ್ ಅವರೇ ಇದ್ದಾರೆ. ಅದರಿಂದ ತಪ್ಪಂತಲ್ಲ. ಅವರು ಆ ರೀತಿಯಾಗಿ ತಮ್ಮ ಕೆಲಸ ಮಾಡಿದಾರೋ ಅಥವಾ ಜನರಿಗೆ ಮುಟ್ಟುವಂಥ ಸಾಹಸ ಮಾಡಿದಾರೋ ಅಥವಾ ಅವ್ರಿಗೆ ಅನುಕೂಲಗಳಿದ್ದಾವೋ ಆ ಮಾತು ಬೇರೆ ವಿಷಯ, ಚರ್ಚೆ ವಿಷಯ. ಆದರೆ ಇಲ್ಲೇ ಅವ್ರು ಬಿಟ್ಟರೆ ವಿಶೇಷ ಉಳಿದವ್ರು ಯಾರಿಲ್ಲ. ಏನೋ ಹಿಂದೊಮ್ಮೆ ರಾಮಕೃಷ್ಣ ಹೆಗಡೆ ಅವರು, ಅರಸರವರು, ಮುಂದೆ ಅದರ ನಂತರ ಇತ್ತೀಚಿನ ತನಕ ಒಂದಿಷ್ಟು ಬೇರೆ ಬೇರೆ ಕನ್ನಡವ್ರು ಬಂದಿರ್ಬೋದಿಲ್ಲ ಅಂತಲ್ಲ, ಆದ್ರೆ ಭಾಳ ಕಡಿಮೆ. ಎಷ್ಟು ಚಿಂತಿನವ್ರಿಗೆ ಆಗಿಲ್ಲ, ಅದು ನಿಮಗೆ ಗೊತ್ತಿದ್ದ ವಿಷಯ. ಅದ ಆಗಬೇಕಾಗಿತ್ತು ರಾಸಯ್ಯನವರು, ಆಗಲಿಲ್ಲ, ಇತಿಹಾಸ ಅಲ್ಲ. ಅದರ ನಂತರ ನಮ್ಮ ಖರ್ಗೆ ಅವ್ರು ಆಗಬೇಕಾಗಿತ್ತು, ಅವರು ಆಗಲಿಲ್ಲ. ಇನ್ನು ಮುಂದೇನು ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ವ್ಯವಸ್ಥೆನ ಆ ರೀತಿ ಅದ. ಅದೇನು ಇರಲಿ, ಅಹಿಂದ ಮೂಮೆಂಟ್ ಮಾತ್ರ ಇದರಲ್ಲಿ ಯಶಸ್ವಿಯಾಗಿ ಒಬ್ಬ ಕುರುಬ ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು CM ಆಗಿದ್ದಾರೆ ಅನ್ನೋದು ಅಷ್ಟೇ ಗಮನ ಅಲ್ಲ. ಹೀಗಾಗಿ ಅಹಿಂದ ಮೂಮೆಂಟನ್ನು ನೆಕ್ಸ್ಟ್ ಗಟ್ಟಿ ಮಾಡ್ಕೋಬೇಕು. ಅಹಿಂದ ಅನ್ನೋಕ್ಕಿಂತೂ OBC ಎಂದು ಕರೀರಿ ನೀವು ಅದಕ್ಕೆ ಬೇಕಾದ್ರೆ. ಇಲ್ಲಿ ಕರ್ನಾಟಕದಲ್ಲಿ ಅಹಿಂದ ಮಾಡ್ಕೊಂಡಿದ್ದಾರೆ. OBC ಮತ್ತು ಅದಕ್ಕಿಂತ ಕೆಳಗಿದಂಥ SC ST ಈ ರೀತಿ ನಾವು ಸ್ಟಾರ್ಟ್ ಮಾಡ್ತಾ ಬರ್ತಿದ್ವಿ. ಆ ದೃಷ್ಟಿಗಳು ಇವತ್ತು ಒಂದು ಕಾಂತರಾಜ್ ಆಯೋಗವನ್ನು ನೇಮಿಸಿದ್ರು. ಅದು ಯಾಕೋ ಫಲ ಕೊಡಲಿಲ್ಲ, ಎಲ್ಲ ವಿರೋಧ ಬಂತು, ಏನೋ ಆಯಿತು. ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯವರು ತೀವ್ರವಾಗಿ ವಿರೋಧ ಮಾಡಿದ್ದಕ್ಕಾಗಿ ಬದಿಗೆ ಸೇರಿತು ಅನ್ನೋದು ಈಗಾಗಲೇ ಇತಿಹಾಸ ಪಟ್ಟು